ಇನ್ನು ಪ್ರಮುಖ ಸುದ್ದಿ ಕಡೆ ಗಮನ ಹರಿಸೋದಾದ್ರೆ ಟೊಮ್ಯಾಟೊ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಗಗನಕ್ಕೇರಿದೆ ಟೊಮ್ಯಾಟೊ ಬೆಲೆ. ಟೊಮ್ಯಾಟೊ ಬೆಲೆ ಕೆಜಿಗೆ 70 ರಿಂದ 80 ರೂಪಾಯಿಗೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 1 ಕೆಜಿ ಟೊಮ್ಯಾಟೊಗೆ 70 ರಿಂದ 80 ರೂಪಾಯಿ ಆಗಿದೆ. ಭಾರಿ ಏರಿಕೆ ಕಂಡುಬಂದಿದೆ. ಬೆಂಗಳೂರಿನಲ್ಲಿ ಗಗನಕ್ಕೇರಿದೆ ಟೊಮ್ಯಾಟೊ ರೇಟ್. ಯಾಕೆಂದ್ರೆ 1 ಕೆಜಿಗೆ 70 ರಿಂದ 80 ರೂಪಾಯಿಯಷ್ಟು ಏರಿಕೆ ಆಗಿದೆ. ಟೊಮ್ಯಾಟೊ ರೇಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಭಾರಿ ಏರಿಕೆಯನ್ನ ಕಾಣಿಸ್ತಾ ಇದೆ. 4 ದಿನಗಳ ಹಿಂದೆ 1 ಕೆಜಿ ಟೊಮ್ಯಾಟೊಗೆ ಕೇವಲ 20 ರೂಪಾಯಿ ಇತ್ತು. ಆದ್ರೆ ಇವತ್ತಿಗೆ ಬೆಂಗಳೂರಿನಲ್ಲಿ 1 ಕೆಜಿ ಟೊಮ್ಯಾಟೊಗೆ 70 ರಿಂದ 80 ರೂಪಾಯಿ ಇದೆ. ಇವತ್ತು ಎಷ್ಟು ಕೆಜಿ ಇದೆ ಅಂದ್ರೆ ಸದ್ಯಕ್ಕೆ 70 ರೂಪಾಯಿ ಇದೆಯಂತೆ ಟೊಮ್ಯಾಟೊ ರೇಟ್. ಟೊಮ್ಯಾಟೊ ಪೂರೈಕೆ ಅರ್ಧದಷ್ಟು ಇಳಿಕೆಯಾಗಿದೆ. ಯಾಕೆಂದ್ರೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಕಳೆದ 4 ದಿನಗಳ ಹಿಂದೆ ಕೇವಲ 20 ರೂಪಾಯಿ ಇತ್ತು. ಆದ್ರೆ ಇವತ್ತು 1 ಕೆಜಿ ಟೊಮ್ಯಾಟೊ ಬೆಲೆ 70 ರೂಪಾಯಿ ಆಗಿದೆ. ಹೀಗಾಗಿ ಟೊಮ್ಯಾಟೊ ಪೂರೈಕೆ ಅರ್ಧದಷ್ಟು ಇಳಿಕೆಯಾಗಿದೆ. ಟೊಮ್ಯಾಟೊ ಬೆಲೆ ಏರೋದಕ್ಕೆ ಚಳಿಯೇ ಮೂಲ ಕಾರಣ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ದಿನದಿಂದ ದಿನಕ್ಕೆ ಟೊಮ್ಯಾಟೊ ರೇಟ್ ಏರಿಕೆ ಆಗ್ತಾ ಇದೆ. ಯಾಕಂದ್ರೆ ಜಸ್ಟ್ 4 ದಿನದಲ್ಲಿ ಎಷ್ಟೊಂದು ಏರಿಕೆ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. 4 ದಿನಗಳ ಹಿಂದೆ 1 ಕೆಜಿ ಟೊಮ್ಯಾಟೊಗೆ 20 ರೂಪಾಯಿ ಇತ್ತು. ಆದ್ರೆ ಇವತ್ತು 70 ರೂಪಾಯಿಯಿಂದ 80 ರೂಪಾಯಿ ತನಕ ಏರಿಕೆಯಾಗಿದೆ. ಹೀಗಾಗಿ ಟೊಮ್ಯಾಟೊ ಪೂರೈಕೆಯಲ್ಲೂ ಕೂಡ ಗಣನೀಯ ಇಳಿಕೆ ಕಂಡು ಬರ್ತಾ ಇದೆ. ಈ ಟೊಮ್ಯಾಟೊ ಬೆಲೆ ಏರೋದಕ್ಕೆ ಚಳಿಯೇ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಇಷ್ಟೊಂದು ರೀತಿಯಲ್ಲಿ ಟೊಮ್ಯಾಟೊ ರೇಟ್ ಜಾಸ್ತಿ ಆಗೋದಕ್ಕೆ ಚಳಿಯೇ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಟೊಮ್ಯಾಟೊ ಇಳುವರಿ ಶೇಕಡ ಈಗ 40ರಷ್ಟು ಕುಂಠಿತವಾಗಿದೆ. ಚಳಿಗಾಲದ ಎಫೆಕ್ಟ್ ಯಾವ ರೀತಿಯಾಗಿ ಇದೆ, ಅದು ಕೂಡ ಟೊಮ್ಯಾಟೊ ರೇಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಕೇವಲ 4 ದಿನಗಳ ಹಿಂದೆ 20 ರೂಪಾಯಿ ಇತ್ತು 1 ಕೆಜಿ ಟೊಮ್ಯಾಟೊಗೆ. ಆದ್ರೆ ಇವತ್ತು ಅದು 70 ರೂಪಾಯಿ ಆಗಿದೆ. 70 ರಿಂದ 80 ರೂಪಾಯಿಯಷ್ಟು ಏರಿಕೆಯನ್ನ ಕಂಡು ಬಂದಿದೆ. ಅತಿಯಾದಂತ ಚಳಿಯಿಂದ ಇಳುವರಿ ಕೂಡ ಕುಂಠಿತ ಆಗಿದೆ. ಹೀಗಾಗಿ ಟೊಮ್ಯಾಟೊ ರೇಟ್ ಗಣನೀಯವಾಗಿ ಏರಿಕೆ ಕಂಡಿರೋದು. ಇನ್ನು ಇದರಿಂದ ಟೊಮ್ಯಾಟೊ ಪೂರೈಕೆಯಲ್ಲೂ ಕೂಡ ಸಾಕಷ್ಟು ವ್ಯತ್ಯಯ ಆಗಿದೆ, ಕುಂಠಿತ ಆಗಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಚಳಿಗಾಲದ ಎಫೆಕ್ಟ್, ಅತಿಯಾದ ಚಳಿಯಿಂದ ಟೊಮ್ಯಾಟೊ ಬೆಳೆಯಲ್ಲಿ ಗಣನೀಯವಾದಂತಹ ಇಳಿಕೆ ಕಂಡು ಬರ್ತಾ ಇದೆ. ಹೀಗಾಗಿ ಇಳುವರಿಯಲ್ಲೂ ಕೂಡ ಕುಂಠಿತ ಆಗಿದೆ. ಜೊತೆಗೆ ಗಣನೀಯ ಪ್ರಮಾಣದಲ್ಲಿ ಬೆಲೆ ಕೂಡ ಏರಿಕೆಯಾಗಿದೆ. ಹಾಲಿ ಹಾಗೂ ಮಾಜಿ ಸಿಎಂ ಮಧ್ಯೆ ಅನುದಾನದ ಫೈಟ್ ಶುರುವಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿ ಕೇಳಿದ್ದು ಅಷ್ಟಾದ್ರೆ ಕೊಟ್ಟಿದ್ದು ಇಷ್ಟು. ಮೈತ್ರಿ ಸರ್ಕಾರದಲ್ಲಿ ಮತ್ತೆ ತಪ್ಪುತ್ತಾ ಹಾಗಾದ್ರೆ ತಾಳ ಮೇಳ ಅನ್ನುವಂತ ಪ್ರಶ್ನೆ ಈ ವಿಚಾರಕ್ಕೆ ಸಹಜವಾಗಿಯೇ ಕ್ರಿಯೇಟ್ ಆಗುತ್ತೆ. ಮಾಜಿ ಸಿಎಂ ಹಾಗೇನೆ ಹಾಲಿ ಸಿಎಂ ನಡುವೆ ನಡೆದಿರುವಂತಹ ವಿಚಾರ ಇದು. ಯಾಕಂದ್ರೆ ಕೇಳಿದ್ದು ಮಾತ್ರ ಅಷ್ಟು ಆದ್ರೆ ಕೊಟ್ಟಿದ್ದು ಮಾತ್ರ ಇಷ್ಟು ಅನ್ನೋದಾದ್ರೆ ಮೈತ್ರಿ ಸರ್ಕಾರದಲ್ಲಿ ಮತ್ತೆ ಇದು ತಾಳಮೇಳ ತಪ್ಪುವಂತೆ ಮಾಡುತ್ತಾ? ಸಿಎಂ ಎಚ್ಡಿಕೆ ಸಿದ್ದರಾಮಯ್ಯ ಮಧ್ಯೆ ಈಗ ಅನುದಾನದ ಫೈಟ್ ಶುರುವಾಗಿದೆ. ವಿಶೇಷ ಅನುದಾನ ಬಿಡುಗಡೆಗೆ ಸಿಎಂ ಮೀನಾಮೇಷವನ್ನ ಎಣಿಸಿದ್ದಾರೆ. ಬಾದಾಮಿ ಕ್ಷೇತ್ರಕ್ಕೆ 115 ಕೋಟಿಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಕೇಳಿದ್ರು. ಆದ್ರೆ ಸಿಎಂ ಕುಮಾರಸ್ವಾಮಿ ಅವರು 115 ಕೋಟಿ ಕೇಳಿದ್ದಕ್ಕೆ ಬದಲಿಗೆ 15 ಕೋಟಿ ಮಾತ್ರ ಕೊಟ್ಟಿದ್ದಾರೆ. ಸಿಎಂ ಎಚ್ಡಿಕೆ ನಡೆಗೆ ಸಿದ್ದರಾಮಯ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮೈತ್ರಿಯ ವಿರುದ್ಧ ಮತ್ತೆ ಮುನಿಸ್ಕೊಳ್ತಾರ ಹಾಗಾದ್ರೆ ಮಾಜಿ ಸಿಎಂ ಅನ್ನುವಂತ ಪ್ರಶ್ನೆ ಇಲ್ಲಿ ಕ್ರಿಯೇಟ್ ಆಗತ್ತೆ. ಬಾದಾಮಿ ರಸ್ತೆ ದುರಸ್ತಿಗೆ ಅಂತ 50 ಕೋಟಿ ರೂಪಾಯಿಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. ಚರಂಡಿ ನಿರ್ಮಾಣಕ್ಕೆ 65 ಕೋಟಿಯನ್ನ ಕೇಳಿದ್ರು. ಆದರೆ 50 ಕೋಟಿ ಬದಲಿಗೆ 10 ಕೋಟಿಯನ್ನ ಕೊಟ್ಟಿದ್ದಾರೆ. 65 ಕೋಟಿಯ ಬದಲಿಗೆ 5 ಕೋಟಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಟೋಟಲ್ ಆಗಿ 115 ಕೋಟಿ ಅನುದಾನವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಆದ್ರೆ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿದ್ದು ಮಾತ್ರ ಕೇವಲ 15 ಕೋಟಿ. ಈ ವಿಚಾರ ಮುಂದೆ ಮತ್ತಷ್ಟು ಅಸಮಾಧಾನಗಳಿಗೆ ಕಾರಣ ಆಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಚಪ್ಪ. ಈಗ ಮುಂದಿನ ನಡೆ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕೆಂದ್ರೆ 115 ಕೋಟಿ ಕೇಳಿದ್ರೆ ಬರೀ 15 ಕೋಟಿ ಕೊಟ್ಟಿದಾರಲ್ಲ, ಮುಂದೆ ಏನ್ ಮಾಡಬಹುದು ಅಂತ ಅನ್ಸುತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ?
ಪ್ರತಿಮಾ, ಪ್ರಮುಖವಾಗಿ ಏನಂತಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಿದ್ದು ಅವರಿಗೆ ಇಲ್ಲಿ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುವುದು ಒಂದು ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ಈಗಾಗಲೇ ಅವರು ಹಲವು ಸಚಿವರನ್ನ ಈ ಕ್ಷೇತ್ರಕ್ಕೆ ಕರೆತಂದಿದ್ರು. ಈಗ ಬಾದಾಮಿ ಮತಕ್ಷೇತ್ರದ ಒಂದು ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಏನು 50 ಕೋಟಿಯನ್ನ ಒಂದು ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಏನು ಡಿಸೆಂಬರ್ 28ರಂದೇ ಸಲ್ಲಿಸ್ತಾರೆ. ಆದ್ರೆ ಅದೇ ತರನಾಗಿ ಏನು ಪುರಸಭೆ ಗುಳಗುಡ್ಡ ಆಗಿರ್ಬೋದು ಮತ್ತು ಬಾದಾಮಿ ಮತ್ತು ಪಟ್ಟಣ ಪಂಚಾಯತ್ ಕೆರೂರು ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ರಸ್ತೆ ನಿರ್ಮಾಣಕ್ಕಾಗಿ 28 ಡಿಸೆಂಬರ್ದಂದೇ ಅವರು ಒಂದು ಪ್ರಸ್ತಾವನೆ ಸಲ್ಲಿಸ್ತಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಏನು 115 ಕೋಟಿ ಎರಡು ಏನು ಒಂದು ಗ್ರಾಮೀಣ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಮತ್ತು ಏನು ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಸಂಬಂಧಪಟ್ಟಂಗೆ ಏನು 115 ಕೋಟಿಯನ್ನ ಒಟ್ಟು ಒಂದು ಪ್ರಸ್ತಾವನೆ ಸಲ್ಲಿಸಿದೆ. ಅದಕ್ಕೆ ಕೇವಲ ಸಿಎಂ ಕುಮಾರಸ್ವಾಮಿ ಅವರು 15 ಕೋಟಿಗೆ ಮತ್ತು ಅನುದಾನಕ್ಕೆ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನು ಸಿದ್ದರಾಮಯ್ಯಗೆ ಒಂದು ಸವಾಲು ಕ್ಷೇತ್ರ ಅಭಿವೃದ್ಧಿ ಮಾಡುವುದು. ಆದ್ರೆ ಈಗ ಕೇವಲ ಅನುದಾನ ಏನು 115 ವಿಶೇಷ ಅನುದಾನ ಕೇಳಿದ್ರು, ಅದರಲ್ಲಿ 15 ಕೋಟಿ ಬಿಡುಗಡೆ ಮಾಡಿದ್ರು. ಇದರಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಅವರು ಒಂದೇನು ಗುರಿ ಇಟ್ಕೊಂಡು ಅದರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟ ಗೊತ್ತಾಗುತ್ತೆ. ಇನ್ನೊಂದು ಪ್ರಮುಖವಾಗಿ ಇದು ಮೈತ್ರಿ ಸರ್ಕಾರ ಮಾಜಿ ಸಿಎಂ ಮತ್ತು ಹಾಲಿ ಸಿಎಂ ನಡುವೆ ಅನುದಾನ ವಿಚಾರವಾಗಿ ಇದು ಫೈಟ್ ಮುಂದುವರಿಬಹುದು. ಅಂದ್ರೆ ಇದರಲ್ಲಿ ಸಿದ್ದರಾಮಯ್ಯ ಅವರು ಮುನಿಸಿಕೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗಾಗಲೇ ಸಾಕಷ್ಟು ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನ ಆಗಾಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಂದ್ರೆ ಇಲ್ಲಿ ಏನು ಸಿಪಿಐ ವರ್ಗಾವಣೆ ಮಾಡುವ ಸಂಬಂಧವಾಗಿ ಕೂಡ ಹಿಂದೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಾಗೆ ನನಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋ ಮಾತನ್ನು ತಮ್ಮ ಆಪ್ತರಲ್ಲಿ ಹೇಳ್ಕೊಂಡಿದ್ರು. ಈಗ ಅನುದಾನ ವಿಚಾರದಲ್ಲಿ ಅಂದ್ರೆ ಕ್ಷೇತ್ರ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೇವಲ ಕಡಿಮೆ ಅನುದಾನ ಬಿಡುಗಡೆ ಮಾಡಿದ್ರು. ಇದು ಕೂಡ ಮೈತ್ರಿ ಸರ್ಕಾರದಲ್ಲಿ ಒಂದು ಏನು ಸಿದ್ದರಾಮಯ್ಯ ಮುನಿಸಿಕೆ ಕಾರಣ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ. ಮೇಲ್ಜಾತಿ ಜನರಿಗೆ ಕೇಂದ್ರದ ಮೋದಿ ಸರ್ಕಾರ ನ್ಯೂ ಇಯರ್ ಗಿಫ್ಟ್ ಕೊಟ್ಟಿದೆ. ಸುದೀರ್ಘ ಚರ್ಚೆ ವಾಗ್ವಾದದ ಬಳಿಕ ರಾಜ್ಯಸಭೆಯಲ್ಲಿ ಮೇಲ್ವರ್ಗ ಮೀಸಲಾತಿ ಮಸೂದೆ ಪಾಸ್ ಆಗಿದೆ. ಈ ಮೂಲಕ ಮೇಲ್ವರ್ಗದ ಬಡವರಿಗೆ ಇನ್ಮುಂದೆ ಶಿಕ್ಷಣ, ಉದ್ಯೋಗ ಕ್ಷೇತ್ರದಲ್ಲಿ 10% ಮೀಸಲಾತಿ ಸಿಗಲಿದೆ. ಈ ಐತಿಹಾಸಿಕ ಮಸೂದೆಗೆ ರಾಷ್ಟ್ರಪತಿ ಸಹಿಯೊಂದು ಬಾಕಿ ಉಳಿದಿದೆ. ಮೇಲ್ಜಾತಿ ಬಡವರಿಗೆ 10% ಮೀಸಲಾತಿ, ಐತಿಹಾಸಿಕ ಮಸೂದೆ ರಾಜ್ಯಸಭೆಯಲ್ಲಿ ಪಾಸ್. ನ್ಯೂ ಇಯರ್ ಸಂಕ್ರಾಂತಿ ಖುಷಿಯಲ್ಲಿದ್ದ ಜನರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಮೇಲ್ವರ್ಗದ ಬಡವರಿಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ 10% ಮೀಸಲಾತಿ ನೀಡುವ ಮಸೂದೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಸುದೀರ್ಘ ಚರ್ಚೆ ವಾಗ್ವಾದ ಬಳಿಕ ಮೇಲ್ವರ್ಗದ ಮೀಸಲಾತಿ ಮಸೂದೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿದೆ. ಮೀಸಲಾತಿ ಮಸೂದೆ ಪರ 165 ಮತ ಚಲಾವಣೆಯಾದರೆ ಮೀಸಲಾತಿ ವಿಧೇಯಕ ವಿರುದ್ಧ 7 ಮತಗಳು ಚಲಾವಣೆಯಾಗಿದೆ. ಈ ಮೂಲಕ ಮೇಲ್ವರ್ಗದ ಮೀಸಲಾತಿ ಮಸೂದೆ ಯಾವುದೇ ಅಡೆತಡೆ ಇಲ್ಲದೆ ಪಾಸ್ ಆಗಿದೆ. ಇನ್ನು ಐತಿಹಾಸಿಕ ಮಸೂದೆ ಪಾಸ್ ಆಗಿದ್ದು ನ್ಯಾಯಕ್ಕೆ ಸಂದ ಜಯ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಬ್ರಾಹ್ಮಣ, ವೈಶ್ಯ, ಠಾಕೂರ್, ಜಾಟ್, ಬನಿಯಾ, ಪಟೇಲ್, ಭೂಮಿಹಾರ್, ಗುಜ್ಜರ್, ರಜಪೂತ್, ಕಾಯಸ್ಥ ಹಾಗೂ ಎಲ್ಲಾ ಧರ್ಮಗಳ ಮೇಲ್ಜಾತಿ ಬಡವರಿಗೆ ಈ ಮೀಸಲಾತಿ ಸಿಗಲಿದೆ. ಈ ಐತಿಹಾಸಿಕ ವಿಧೇಯಕ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿದೆ. ರಾಷ್ಟ್ರಪತಿಗಳು ಅಂಕಿತ ಹಾಕಿದ ನಂತರ ಕಾನೂನು ನೀತಿಯಾಗಿ ರೂಪುಗೊಳ್ಳಲಿದೆ. ಈ ಮೂಲಕ ಮೇಲ್ವರ್ಗದ ಬಡವರಿಗೂ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 10% ಮೀಸಲಾತಿ ದೊರೆಯಲಿದೆ. ಮುಂಬರುವ ಲೋಕಸಭಾ ಚುನಾವಣೆ ಮತಬೇಟೆಗೆ ಕೇಂದ್ರ ಸರ್ಕಾರಕ್ಕೆ ಇದು ಅಸ್ತ್ರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 6 ದಶಕಗಳಿಂದ ಕಗ್ಗಂಟಾಗಿರುವ ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದ ತಾರ್ಕಿಕ ಘಟ್ಟವನ್ನು ತಲುಪಿದೆ. ಇಂದಿನಿಂದ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ಸಿಜೆಐ ನೇತೃತ್ವದ 5 ನ್ಯಾಯಾಧೀಶರನ್ನ ಒಳಗೊಂಡ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆ ಆರಂಭವಾಗಲಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಎಸ್ಎ ಬೊಬ್ಡೆ, ಎನ್ವಿ ರಮಣ, ಉದಯ್ ಉಮೇಶ್, ಲಲಿತ್ ಹಾಗೂ ಡಿವೈ ಚಂದ್ರಚೂಡ್ ಅವರು ಇರಲಿದ್ದಾರೆ. ಇನ್ನು 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ವಿವಾದಿತ 2.77 ಎಕರೆ ಭೂಮಿಯನ್ನ ಸುನ್ನಿ ವಕ್ಫ್ ಬೋರ್ಡ್ ನಿರ್ಮೋಹಿ ಆಕಾರ ಹಾಗೂ ರಾಮಲಾಲಾ ನಡುವೆ 3 ಭಾಗಗಳಾಗಿ ಸಮನಾಗಿ ಹಂಚಿಕೆ ಮಾಡಿ ತೀರ್ಪನ್ನು ಕೊಟ್ಟಿತ್ತು. ತೀರ್ಪಿನ ವಿರುದ್ಧ 14ಕ್ಕೂ ಹೆಚ್ಚು ಮೇಲ್ಮನವಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದ್ವು. ಹೀಗಾಗಿ ಅಯೋಧ್ಯೆ ಪ್ರಕರಣ ವಿಚಾರಣೆ ಕೈಗೆತ್ತಿಕೊಂಡಿದ್ದ ಸುಪ್ರೀಂ ಕೋರ್ಟ್ ಇಂದಿನಿಂದ ವಿಚಾರಣೆ ನಡೆಸಲಿದೆ. ಅದು ಮೊದಲೇ ಮಳೆಗಾಲದಲ್ಲೇ ಬರ ಪೀಡಿತ ಪ್ರದೇಶ.
ಹೇಗೋ ಪುಣ್ಯಕ್ಕೆ ಅನ್ನುವಂತೆ ಕೆರೆಯಲ್ಲಿ ಅಲ್ಪ ಸ್ವಲ್ಪ ನೀರಿದ್ರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಅದಕ್ಕೂ ಎಳ್ಳು ನೀರು ಬಿಡೋದಕ್ಕೆ ಮುಂದಾಗಿದ್ರು. ಆದ್ರೆ ನ್ಯೂಸ್ 18 ವರದಿ ಫಲಶ್ರುತಿಯಿಂದಾಗಿ ಕೆರೆ ನೀರು ಉಳಿದುಕೊಂಡಿದೆ. ಬೀದರ್ ಈ ಹೆಸರು ಕೇಳಿದ್ರೆ ಉತ್ತರ ಕರ್ನಾಟಕದ ಮಂದಿ ಒಂದ್ಸಲ ನೀರು ಕುಡಿದು ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಅಷ್ಟು ಬರ ತಾಂಡವವಾಡ್ತಿದೆ. ಇಂತಹದರಲ್ಲಿ ನಗರದ ಮಧ್ಯಭಾಗದಲ್ಲಿರುವ ಪಾಪನಾಶ ಕೆರೆಯಲ್ಲಿ ಶಿವನ ಮೂರ್ತಿ ಪ್ರತಿಷ್ಠಾಪಿಸುವ ಸಲುವಾಗಿ ಜಿಲ್ಲಾಡಳಿತ ನೀರನ್ನ ಖಾಲಿ ಮಾಡೋಕೆ ಮುಂದಾಗಿತ್ತು. ಅಷ್ಟರಲ್ಲಿ ನ್ಯೂಸ್ 18 ವರದಿ ಪ್ರಸಾರ ಮಾಡುತ್ತಿದ್ದಂತೆ ಎಚ್ಚೆತ್ತ ಸಚಿವರು ಅಧಿಕಾರಿಗಳ ಮುಟ್ಟಾಳತನಕ್ಕೆ ಬ್ರೇಕ್ ಹಾಕಿದ್ದಾರೆ. ಈ ಪಾಪನಾಶ ಕೆರೆಯಲ್ಲಿ ಶ್ರೀರಾಮ ರಾವಣನ ಹತ್ಯೆ ನಂತರ ಇಲ್ಲಿ ಸ್ನಾನ ಮಾಡಿದ್ನಂತೆ. ಹಾಗೆ ಇಲ್ಲಿರುವ ದೇವಸ್ಥಾನದಲ್ಲಿ ಉದ್ಭವ ಲಿಂಗವಿದ್ದು ಹೊರ ರಾಜ್ಯದ ಭಕ್ತರು ಆಗಮಿಸುತ್ತಾರೆ. ಹೀಗಾಗಿ ಕೆರೆಯಲ್ಲಿ ಶಿವನ ಮೂರ್ತಿ ಸ್ಥಾಪಿಸಲು ಜಿಲ್ಲಾಡಳಿತ ಕೆರೆ ನೀರನ್ನ ಖಾಲಿ ಮಾಡಲು ಮುಂದಾಗಿತ್ತು. ಆದ್ರೆ ಈಗ ಇದಕ್ಕೆ ಸಚಿವ ಬಂಡೆಪ್ಪ ಕಾಶಂಪುರ್ ಬ್ರೇಕ್ ಹಾಕಿದ್ದಾರೆ. ವಿ ಆರ್ ವೆರಿ ಪಾಸಿಟಿವ್ ಫಾರ್ ಡೆವಲಪ್ಮೆಂಟ್. ಏನಂದ್ರೆ ಇವತ್ತು ನೀರು ಬಿಡೋದ್ರಲ್ಲಿ ಇವತ್ತು ನಮ್ದು ಏನು ಸಹಮತ ಇಲ್ಲ. ಯಾಕಂದ್ರೆ ಇವತ್ತು ಇಂಥ ಒಂದು ಇದರಲ್ಲಿ ಇವಾಗೇ ನಾನು ಆದೇಶ ಕೊಡ್ತೀನಿ. ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಏನ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ ಮಟ್ಟಿ ಇದಕ್ಕೆ ಏನಾದ್ರು ಶುದ್ಧೀಕರಣ ಮಾಡ್ಬೇಕಾ ಏನ್ ಮಾಡ್ಬೇಕಂತ ಇವತ್ತು ನಾ ತೀರ್ಮಾನ ತಗೋತೀನಿ. ಕೆರೆಯ ಸುತ್ತಮುತ್ತಲಿರುವ ಪರಿಸರದಲ್ಲಿ ನೂರಾರು ಔಷಧಿ ಸಸ್ಯಗಳಿಗೆ, 10 ಬಗೆಯ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದ್ದು ಅಭಿವೃದ್ಧಿಯ ಹೆಸರಲ್ಲಿ ಪರಿಸರಕ್ಕೆ ಕೊಡಲಿ ಏಟು ಕೊಡಲು ಮುಂದಾಗಿದೆ. ನಾನೆಲ್ಲ ಜನರಿಗೆ ಹೇಳ್ತೀನಿ, ಹೋಗಿ ನೋಡ್ರಿ, ಇಷ್ಟು ಬ್ಯೂಟಿಫುಲ್ ಬರ್ಡ್ಸ್ ಬರ್ತವೆ. ಅದಕ್ಕೆ ನಾವು ಉಳಿಸ್ಕೋಬೇಕು. ಬರ್ಡ್ಸ್ ಬರ್ತಾನೆ ಇರಬೇಕು, ಹೆಚ್ಚಾಗಬೇಕು. ನಾವು ಲೇಕಿಂಗ್ ನ್ಯಾಚುರಲ್ ಸ್ಟೇಟಲ್ಲಿ ಏನಿದೆ ಅದು ಇಕ್ಕಿ ಡೆವಲಪ್ ಮಾಡಿರಿ. ನ್ಯಾಚುರಾಲಿಟಿ ಡಿಸ್ಟರ್ಬ್ ಮಾಡಿ ನಾವು ಡೆವಲಪ್ಮೆಂಟ್ ಮಾಡೋದು ಟೂರಿಸಮ್ಗೆ ಹಾನಿನೇ. ಅದು ಕೆರೆಯನ್ನ ಅಭಿವೃದ್ಧಿ ಮಾಡಬೇಕಾದದ್ದು ಸರ್ಕಾರದ ಕೆಲಸವೇ. ಹಾಗಂತ ಬರಗಾಲದಲ್ಲಿ ಇರುವ ನೀರನ್ನ ಖಾಲಿ ಮಾಡಿದ್ರೆ ಯಾರು ಸುಮ್ಮನಿರ್ತಾರೆ ಹೇಳಿ? ನ್ಯೂಸ್ 18 ಕನ್ನಡ, ಬೀದರ್.